ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದನಾಸ್ ಹ್ಯಾಪಿ ಬರ್ಡ್. ಎಲ್ಲರೂ ಕೂಡ ಆರಾಮಾಗಿದ್ದೀರಾ, ಖುಷಿಯಿಂದ ಇದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ತುಂಬ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಹಾಗೆಯೇ ನನ್ನ ಆಫ್ಟರ್ ಡೆಲಿವರಿ ಹೇಗೆ ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ, ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಕೂಡ ಇವತ್ತಿನ ಬ್ಲಾಗಲ್ಲಿ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದಲೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರೇ ಸೀಸನ್ ಬಂದು ಇಷ್ಟು ದಿನ ಆದರೂ ಕೂಡ ನಮ್ಮಲ್ಲಿ ಅವರೇಕಾಯಿನೇ ತಂದಿರಲಿಲ್ಲ. ಸೊ ಫೈನಲಿ ಇವತ್ತು ತಂದಿದ್ದಾರೆ. ಅವರೇ ಸೀಸನ್ ಬಂದರೆ ಸಾಕು, ಉಪ್ಪಿಟ್ಟನ್ನ ಮಾಡೋದನ್ನ ನಾವು ಮರೆಯೋದೇ ಇಲ್ಲ. ಸೊ ಒಂದು ಸತಿನಾದರೂ ನಾವು ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದರೆ ಅದೇನೋ ಒಂಥರ ಖುಷಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಯೂಶಲಿ ನನಗೆ ಪ್ಲೇನ್ ಉಪ್ಪಿಟ್ಟೆ ತುಂಬ ಇಷ್ಟ. ಅದರಲ್ಲೂ ಅವರೆಕಾಳು ಹಾಕಿಬಿಟ್ರೆ ಕೇಳಬೇಕಾ, ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನಾನು ವಶಿ ಬಾಕ್ಸು ಕೂಡ ಉಪ್ಪಿಟ್ಟನ್ನ ಹಾಕೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಅವರೆಕಾಳು ಉಪ್ಪಿಟ್ಟನ್ನ ಹೇಗೆ ನಾನು ಮಾಡ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಬಟ್ ಸ್ಟಿಲ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಆಯಿಲ್ಗೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆನೇ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಹಾಕೋದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು ಉಪ್ಪಿಟ್ಟಿಗೆ. ಹಾಗಾಗಿ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಸ್ಕಿಪ್ಪೇ ಮಾಡಲ್ಲ ಎಲ್ಲ ಉಪ್ಪಿಟ್ಟಿಗೂ ಕೂಡ. ಪ್ಲೈನ್ ಉಪ್ಪಿಟ್ಟಿಗೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಕರಿಬೇವು ಸೊಪ್ಪು, ಆನಿಯನ್ ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ದಿನ ಅಂದ್ಕೊಳ್ತೀನಿ ಗ್ರೀನ್ ಚಿಲ್ಲಿನ ಅವಾಯ್ಡ್ ಮಾಡಿ ನಾನು ರೆಡ್ ಚಿಲ್ಲಿನ ಯೂಸ್ ಮಾಡಬೇಕು ಅಂತ. ಯಾಕಂದರೆ ಗ್ರೀನ್ ಚಿಲ್ಲಿಯಲ್ಲಿ ತುಂಬ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ಹಾಗಾಗಿ ಬಟ್ ಸ್ಕಿಪ್ಪೇ ಮಾಡೋದಕ್ಕಾಗಲ್ಲ, ಅದೇ ಒಂದು ಟೇಸ್ಟ್ ಅನಿಸುತ್ತೆ ನನಗೆ. ಹಾಗಾಗಿ ಗ್ರೀನ್ ಚಿಲ್ಲಿನೇ ಯೂಸ್ ಮಾಡಿದ್ದೀನಿ ಇಲ್ಲಿ. ಹಾಗೆ ಇಲ್ಲಿ ನಾನು ಅವರೆಕಾಳನ್ನ ಮತ್ತು ತರಕಾರಿನ ಫಸ್ಟೇ ನಾನು ಬೇಯಿಸ್ಕೊಂಡಿಟ್ಟಿದ್ದೆ. ತರಕಾರಿ ಜೊತೆಗೆ ಅವರೆಕಾಳನ್ನ ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಒಂದು 2 ವಿಷಲ್ ಹಾಕಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ನಮಗೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ನಾನು ಫಸ್ಟೇ ಬೇಯಿಸ್ಕೊಳ್ತೀನಿ ತರಕಾರಿನ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ನೀರನ್ನು ನಾನು ಯಾವ ಥರ ಹಾಕಿದ್ದೀನಿ ಅಂದರೆ 1:2.5 ರೇಷಿಯೋದಲ್ಲಿ ನಾನು ಹಾಕ್ಕೊಂಡಿದ್ದೀನಿ. ಸೊ 1 ಕಪ್ ರವೆಗೆ ನಾನು 2.5 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟ್ ಆಗುತ್ತೆ. ಹಾಗಾಗಿ ನಿಮಗೆ ಅಷ್ಟು ಬೇಡ ಅಂದರೆ 1:2 ಮಾಡ್ಕೋಬೋದು. ಬಟ್ ಸ್ವಲ್ಪ ಗಟ್ಟಿ ಅನಿಸುತ್ತೆ ನನಗೆ, ತಿಕ್ಕಾಗಿ ನಂಗೆ ಇಷ್ಟ ಆಗಲ್ಲ. ಸ್ವಲ್ಪ ತೆಳುವಾಗಿರಬೇಕು, ಸಾಫ್ಟಾಗಿದ್ದರೆ ಚೆಂದ ಇರುತ್ತೆ ಹೋಟೆಲ್ ಸ್ಟೈಲಲ್ಲೇ. ಹಾಗಾಗಿ ನಾನು ಸ್ವಲ್ಪ 1/2 ಕಪ್ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟಾದರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಹಾಗಾಗಿ ಉಪ್ಪಿಟ್ಟಿಗೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಸ್ವಲ್ಪ ಎಲ್ಲರಿಗೂ ಕೋಲ್ಡ್ ಆಗಿದೆ, ಹಾಗಾಗಿ ನಾನಿಲ್ಲಿ ಜಾಗರಿನ ಯೂಸ್ ಮಾಡಿದ್ದೀನಿ ಕಾಫಿಗೆ. ತುಂಬಾ ಟೇಸ್ಟಾಗಿರುತ್ತೆ ಜಾಗರಿ ಯೂಸ್ ಮಾಡಿದ್ರು ಕೂಡ, ಹೆಲ್ತಿ ವರ್ಷನ್ ಕೂಡ. ಬಟ್ ಆದರೂ ಕೂಡ ಕೆಲವೊಂದು ಸತಿ ನಾವು ಶುಗರ್ ಯೂಸ್ ಮಾಡ್ತೀವಿ ಅಲ್ವಾ. ಎಲ್ಲರಿಗೂ ಟಿಫನ್ನ ಕೊಟ್ಬಿಟ್ಟು ನಾನು ವಶಿ ಬಾಕ್ಸ್ನ ಕೂಡ ರೆಡಿ ಮಾಡಿ ವಶಿನ ಕಳಿಸಾದ್ಮೇಲೆ ನಾನು ದೇವ್ರ ಪೂಜೆನ ಕೂಡ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ವಾರದಲ್ಲಿ 2 ದಿನ ನಾನು ದೇವ್ರ ವಾರ ಅಂತ ಮಾಡ್ಕೊಳ್ತೀನಿ, ಶನಿವಾರ ಮತ್ತು ಮಂಗಳವಾರ. ಶನಿವಾರ ನಮಗೆ ಬಾಲಾಜಿ ಮನ್ದೇವರಾಗಿರೋದ್ರಿಂದ ಶನಿವಾರ. ಹಾಗೆ ನನಗೆ ದೇವ್ರುಗಳಲ್ಲಿ ಗಣೇಶನ ಕೂಡ ತುಂಬ ಪ್ರಿಯವಾದ ದೇವರು. ಹಾಗಾಗಿ ಮಂಗಳವಾರನ ಕೂಡ ನಾನು ವಾರ ಅಂತ ಮಾಡ್ಕೊಳ್ತೀನಿ. ವಾರ ದಿನ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಕೆಲಸನ ಸಾಗಲ್ಲ. ಸೊ ಎಲ್ಲದನ್ನು ಕೂಡ ಬೇಗ ಮಾಡ್ಕೊಂಡು ಸಂದೀಪ್ ಮತ್ತೆ ವಶಿ ಹೋಗೋದ್ರೊಳಗೆ ಪೂಜೆನ ಮಾಡಿಬಿಟ್ಟು ಮಂಗಳಾರತಿನ ಕೊಡಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಸ್ಟಿಲ್ ಈ ಥರ ಟೈಮ್ ಆಗೇ ಹೋಗುತ್ತೆ. ಹಾಗಾಗಿ ನಾನು ಟಿಫನ್ ಮಾಡಿಸಿ ಬೆಳಿಗ್ಗೆ ಬೇಗ ಮಲಗಿಸೋದ್ರಿಂದ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ನನಗೆ. ಸೊ ಅವ್ರು ಟೆನ್ಷನ್ ಇಲ್ದಲೆ ಪೂಜೆನೂ ಕೂಡ ಮುಗಿಸ್ಕೊಂಡೆ. ವಾರ ದಿನ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಸಾಂಬ್ರಾಣಿ ಹಾಕಿದ್ರೆ ಅದೇನೋ ಒಂಥರ ಪಾಸಿಟಿವ್ ವೈಬ್ಸ್. ನನಗೆ ತುಂಬಾ ಇಷ್ಟ ಆಗುತ್ತೆ ಸಾಂಬ್ರಾಣಿ ಸ್ಮೆಲ್. ಪೂಜೆ ಮುಗಿಯೋದ್ರೊಳಗೆ ಅಗಸ್ತನ ಕೂಡ ಇದ್ದ. ಸೊ ಅವನು ಕೂಡ ಅಗರಬತ್ತಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ. ತುಂಬಾ ಇಷ್ಟ ಆಗುತ್ತೆ ಅವನಿಗೆ. ಸೊ ಚಿಕ್ಕ ವಯಸ್ಸಿಂದನೂ ಕೂಡ ದೇವರಿಗೆ ಪೂಜೆ ಮಾಡೋದ್ರ ಮೇಲೆ ತುಂಬಾ ಒಲವು ಅವನಿಗೆ. ಹಾಗಾಗಿ ನಾನು ಅವನು ಕೂಡ ಸೇರಿಸ್ಕೊಳ್ತೀನಿ ಯಾವುದಾದ್ರೂ ಪೂಜೆ ಮಾಡಬೇಕಾದ್ರೆ. ಸೊ ಸಣ್ಣ ಮಕ್ಕಳಿಗೆ ನಾವು ಏನು ಕಳಿಸ್ತೀವಿ ಚಿಕ್ಕವರಿದ್ದಾಗ ಅದೇನೇ ಕಲಿತಾರೆ. ಸೊ ದೊಡ್ಡವರಾದ್ಮೇಲೆ ಗೊತ್ತಿಲ್ಲ ಹೇಗೆ ಯಾವ ಥರ ಚೇಂಜ್ ಆಗ್ತಾರೆ ಅಂತ. ಬಟ್ ಸ್ಟಿಲ್ ಇವಾಗ ತುಂಬ ಇಷ್ಟಪಡ್ತಾನೆ. ಹಾಗಾಗಿ ನಾನು ಅದನ್ನು ಕಂಟಿನ್ಯೂ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನನಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದು ಇದು ಅಂತ ತುಂಬ ಬೇಗ ಟೈಮ್ ಹೋಗುತ್ತೆ ಅನಿಸುತ್ತೆ. ಸೊ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ರೈಸ್ ಐಟಮ್ ಬೇಡ, ಚಪಾತಿ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ. ಹಾಗಲಕಾಯಿ ಕಹಿ ಇರೋದ್ರಿಂದ ತುಂಬ ಜನ ತಿನ್ನೋದೇ ಇಲ್ಲ. ಸೊ ಹಾಗಾಗಿ ಅದರಲ್ಲೂ ಮಕ್ಕಳಂತೂ ಇನ್ನೂ ಮುಟ್ಟೋದೇ ಇಲ್ಲ. ಆದರೆ ನಾನಿವತ್ತು ಮಾಡ್ತಿರೋ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಬಿಟ್ಟರ್ ಟೇಸ್ಟ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹೇಗೆ ಮಾಡ್ತೀನಿ ಅನ್ನೋದನ್ನ ಕಂಪ್ಲೀಟಾಗಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾನು ಬಿಟರ್ ಗಾರ್ಡ್ನ ನಾನು ಕ್ಲೀನಾಗಿ ತೆಕ್ಕೊಳ್ತಾ ಇದ್ದೀನಿ ಬೀಜನ. ತುಂಬ ಜನ ಬೀಜನ ಕೂಡ ಸೇರಿಸ್ಬಿಟ್ಟು ಪಲ್ಯ ಮಾಡ್ತಾರೆ, ಆದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ತೆಕ್ಕೊಂಡಿದ್ದೀನಿ. ತುಂಬ ಎಳೆದಿತ್ತು ಕಾಯಿ ಅಂದರೆ ಬೀಜ ಸಮೇತ ಕೂಡ ಹಾಕ್ಕೊಳ್ತೀನಿ ಒಂದೊಂದು ಟೈಮ್. ಇಲ್ಲಿ ನಾನು ಪಲ್ಯಕ್ಕೆ ಕಡಲೆಕಾಳು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಇಲ್ಲಿ ನಾನು ಪಲ್ಯ ಸ್ವಲ್ಪ ಬೇಗ ಆಗಲಿ ಅಂತ ಪ್ರೆಷರ್ ಕುಕ್ಕರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ. ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ, ಜೀರಿಗೆ ಹಾಕ್ಕೊಂಡು ಹಾಗೆಯೇ
ಕಟ್ ಮಾಡ್ಕೊಂಡಿರೋಂಥ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಮೇನ್ ಅಂದರೆ ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಹುಳಿ ಟೊಮೊಟೊ ಇದ್ದರೆ ತುಂಬಾ ಬೆಸ್ಟು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ ಟೊಮೊಟೊನ ಒಂದು 3 ಏನೋ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಸೊ ಇಷ್ಟು ಸಾಫ್ಟ್ ಆಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಹೆಚ್ಚಿರುವಂಥ ಹಾಗಲಕಾಯಿನ ಕೂಡ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಅರಶಿನ ಪುಡಿನ ಕೂಡ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು 2 ನಿಮಿಷ ಈ ಥರ ಹುರ್ಕೋಬೇಕು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ ಕಾಯಲ್ಲಿರೋವಂಥದ್ದು. ಅಷ್ಟರೊಳಗೆ ಮಸಾಲ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಸ್ವಲ್ಪ ಜಾರಿಗೆ ಕಾಯಿನ ಹಾಕ್ತಾ ಇದ್ದೀನಿ. ಸೊ ತೆಂಗಿನಕಾಯಿನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪಲ್ಯಕ್ಕೆ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಜೀರಿಗೆ ನಾನು ಯಾವುದಕ್ಕೂ ಮಿಕ್ಸೇ ಮಾಡಲ್ಲ. ಹಾಗೆಯೇ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬಂದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಫೈನ್ ಪೇಸ್ಟ್ ಆಗೋ ತನಕ ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಅಷ್ಟರೊಳಗೆ ಇಲ್ಲಿ ಹಾಗಲಕಾಯಿ ಕೂಡ ಚೆನ್ನಾಗಿ ಬೆಂದಿತ್ತು. ಸೊ ಇದಕ್ಕೆ ನಾನು ಕಡಲೆಕಾಳು ಕೂಡ ಸೇರಿಸ್ಕೊಂಡು ಒಂದು 2 ನಿಮಿಷ ಹಾಗೇನೆ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ರುಬ್ಬಿರೋ ಅಂತಹ ಮಸಾಲಾನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಲ್ಯ ಮಾಡ್ತಿರೋದ್ರಿಂದ ಸ್ವಲ್ಪ ಅಷ್ಟೇ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಪಲ್ಯನ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ವಿಷಲ್ ಆದಮೇಲೆ ಸ್ವಲ್ಪ ಡ್ರೈ ಅಪ್ ಆಗುತ್ತೆ, ಎಲ್ಲ ನೀರಿನ ಕಂಟೆಂಟ್ ಎಲ್ಲ ತಿಕ್ಕಾಗಿ ಆಗುತ್ತೆ ಪಲ್ಯ. ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಅಷ್ಟೇ ಸಾಕು, ಪಲ್ಯ ರೆಡಿ ಆಗಿಬಿಡತ್ತೆ. ಸೊ ಅಷ್ಟರೊಳಗೆ ಚಪಾತಿನ ಕೂಡ ನಾನು ನಾದ್ಕೊಳ್ತಿದ್ದೀನಿ. ಸೊ ಈ ಥರ ಚಪಾತಿನ ನಾದ್ಕೊಳ್ಳೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಚಪಾತಿ. ಇಲ್ಲಿ ನಾನು ಉಪ್ಪನ್ನ ಮತ್ತು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟನ್ನು ಕ್ಲೀನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸೊ ಚಪಾತಿ ಹಿಟ್ಟನ್ನು ಯಾವಾಗಲೂ ಕೂಡ ತುಂಬಾ ಹಾರ್ಡಾಗಿ ನಾವು ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟಾಗಿ ಇರಬೇಕು. ಸೊ ಲಾಸ್ಟಲ್ಲಿ ನಾವು ಆಯಿಲ್ ಹಾಕೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಚಪಾತಿ ಹಿಟ್ಟನ್ನು ನಾವು ಕಲಸಾದ್ಮೇಲೆ ಅಟ್ಲೀಸ್ಟ್ 1 ಗಂಟೆನಾದರೂ ಇಡಬೇಕು, ತುಂಬಾ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾವು ಇಮಿಡಿಯೇಟ್ ಮಾಡ್ತೀವಿ ಅಂದರೆ ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ. ಸೊ 1 ಗಂಟೆ ಇಟ್ಟು ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಅಷ್ಟರೊಳಗೆ ಪಲ್ಯನೂ ಕೂಡ ರೆಡಿ ಆಯಿತು. ಒಂದು 2 ವಿಷಲ್ ಅಷ್ಟೇ ನಾನು ಹಾಕಿಸ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಅಪ್ ಆಗಿ ಪಲ್ಯ ರೆಡಿಯಾಗಿದೆ ಅಂತ. ಪ್ರೆಷರ್ ಕುಕ್ಕರಲ್ಲಿ ಮಾಡಿದ್ರೆ ಒಂದು ಬೆನಿಫಿಟ್ ಅಂದರೆ ತುಂಬಾ ಟೈಮ್ ಸೇವ್ ಆಗುತ್ತೆ. ಇನ್ನು ವೆಯ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಆಫ್ಟರ್ ಡೆಲಿವರಿ ಎಲ್ಲ ಹೆಣ್ಮಕ್ಳು ಕೂಡ ದಪ್ಪ ಆಗ್ತಾರೆ. ಸೊ ವೆಯ್ಟ್ ಗೇನ್ ಆಗೋದು ಕಾಮನ್ ಪ್ರೋಸೆಸ್ ಅಂತ ಹೇಳ್ಬೋದು ಆಫ್ಟರ್ ಡೆಲಿವರಿ. ಹಾಗೆ ನಾನು ಕೂಡ 2 ಡೆಲಿವರಿ ಆಗಿರೋದ್ರಿಂದ ಆ್ಯಂಡ್ ನನಗೆ ಸಿ ಸೆಕ್ಷನೇ ಆಗಿರೋದ್ರಿಂದ ನಾನು ಕೂಡ ಗೇನ್ ಆಗಿದೆ. ನಾವು ಯಾವಾಗ ದಪ್ಪ ಅನಿಸ್ತೀವೋ ನಮಗೆ, ಸೊ ಅವಾಗ ಫಸ್ಟ್ ನಾವು ಥಿಂಕ್ ಮಾಡೋದು ಯಾವುದಾದ್ರೂ ಡಯಟ್ ಮಾಡಬೇಕು, ಬೇಗ ಸಣ್ಣ ಆಗಿಬಿಡಬೇಕು. ಸೊ ಒಂದು 15 ಡೇಸ್ ವೀಕಲ್ಲೇ ನಮಗೆ ತುಂಬ ಡಿಫ್ರೆನ್ಸ್ ಕಾಣಬೇಕು, ಆ ಥರ ಯಾವ್ದಾದ್ರು ಡಯಟ್ ಫಾಲೋ ಮಾಡೋಣ ಅಂತ ಅಂದ್ಕೊಂಡಿರ್ತೀವಿ. ಹಾಗೆ ನಾನು ಕೂಡ ಅಂದ್ಕೊಂಡಿದ್ದೆ, ಆದರೆ ಅದು ತುಂಬಾ ರಾಂಗ್ ವೇ ಅಂತ ಲೇಟರ್ ನನಗೆ ಗೊತ್ತಾಯಿತು. ಡಯಟ್ ಪ್ಲಾನ್ ಅಂತ ಬಂದಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮತ್ತು ಕೀಟೋ ಡಯಟ್ ಅನ್ನೋದು ತುಂಬ ಫೇಮಸ್ ಡಯಟ್ ಪ್ಲಾನ್ ಅಂತ ಹೇಳ್ಬೋದು. ಆದರೆ ಎಲ್ಲರಿಗೂ ಕೂಡ ಅದನ್ನ ಫಾಲೋ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಈ ಥರ ಡಯಟ್ ಪ್ಲಾನ್ನ ಫಾಲೋ ಮಾಡಿದ್ರೆ ಕಂಪ್ಲೀಟಾಗಿ ಕೆಲವೊಂದು ಫುಡ್ನ ನಾವು ಕಟ್ ಡೌನ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಪ್ರತಿನಿತ್ಯ ತಗೊಳ್ಳುವಂತಹ ಫುಡ್ಡಲ್ಲೇ ನಾನು ಹೇಗೆ ಕಂಟ್ರೋಲ್ ಮಾಡ್ಕೊಂಡು ನನ್ನ ವೆಯ್ಟ್ನ ಲಾಸ್ ಮಾಡಿಕೊಂಡೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ನ ನಾನು ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬಾಳೆಹಣ್ಣಿನ ಹಲ್ವಾ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಬಾಳೆಹಣ್ಣಿನ ಹಲ್ವಾನ ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದೇನು ಡಯಟ್ ಪ್ಲಾನ್ನ ಶೇರ್ ಮಾಡ್ತಿರೋ ವ್ಲಾಗಲ್ಲಿ ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ. ಇಲ್ಲಿ ನಾನು ಬಾಳೆಹಣ್ಣಿನ ಹಲ್ವಾ ಮಾಡೋದಕ್ಕೆ ಶುಗರ್ ಬದಲು ಬೆಲ್ಲನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟಾಗಿ ಇರುತ್ತೆ, ಹೆಲ್ದಿ ವರ್ಷನ್ ಕೂಡ ಅಂತ. ಸೊ ಹಾಗೆ ನಾನು ಇಲ್ಲಿ ಡಯಟ್ ಪ್ಲಾನ್ನ ಹೇಳ್ತಾ ಇರಬೇಕಾದ್ರೆ ಸೊ ಕೀಟೋ ಡಯಟ್ ಅಂತ ಹೇಳಿದೆ. ಸೊ ಕೀಟೋ ಡಯಟಲ್ಲಿ ಕಂಪ್ಲೀಟಾಗಿ ಶುಗರ್ ಅಂಶನ ಬಿಡಬೇಕಾಗತ್ತೆ. ಸೊ ಯಾವಾಗ ನಾವು ಶುಗರ್ ಅಂಶ ಬಿಡ್ತೀವೋ ಬಿ ಪಿ ವೇರಿಯೇಷನ್ ಆಗುತ್ತೆ. ಸೊ ಇನ್ ಕೇಸ್ ಯಾರಾದರೂ ಬಿ ಪಿ ಲೋ ಇದ್ದವ್ರಿಗಾದರೆ ಶುಗರ್ನ ತಗೊಳ್ದಿರೋದ್ರಿಂದ ಬಿ ಪಿ ಇನ್ನೂ ಕೂಡ ಲೋ ಆಗುತ್ತೆ. ಹಾಗಾಗಿ ನಾವು ಯಾವುದೇ ಒಂದು ಡಯಟ್ ಪ್ಲಾನ್ನ ನಾವು ಫಾಲೋ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಕ್ಲೀನಾಗಿ ತಿಳ್ಕೊಳೋದು ತುಂಬಾ ಮುಖ್ಯ. ನನಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸ್ವಲ್ಪ ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದರಲ್ಲಿ ಜಾಸ್ತಿ ಏನು ಅಂತ ಕಟ್ ಡೌನ್ ಮಾಡೋ ಅಂಥದ್ದಿಲ್ಲ. ಸೊ ಅದರಲ್ಲಿ 2 ವಿಂಡೋಸ್ ಬರುತ್ತೆ. ಸೊ ಈಟಿಂಗ್ ವಿಂಡೋ ಆ್ಯಂಡ್ ಸ್ಲೀಪಿಂಗ್ ವಿಂಡೋ ಅಂತ. ಸೊ ಈಟಿಂಗ್ ವಿಂಡೋ ಅಂದರೆ ಒಂದು 16 ಅವರ್ಸ್ ನಾವು ಸ್ಲೀಪಿಂಗ್ ವಿಂಡೋ ಅಂತ ತೊಗೊಳ್ತೀವಿ. ಇನ್ನು 8 ಅವರ್ಸ್ ನಾವು ಈಟಿಂಗ್ ವಿಂಡೋ ಅಂತ ತೊಗೊಳ್ತೀವಿ. ಸೊ ಈಟಿಂಗ್ ವಿಂಡೋದಲ್ಲಿ ನಾವು ಮಾರ್ನಿಂಗ್ ಯಾವ ಟೈಮಲ್ಲಿ ತೊಗೊಂಡಿರ್ತೀವೋ ಸೊ ದೆನ್ ಈವ್ನಿಂಗ್ ಆ ಥರ ಬರುತ್ತೆ. ಸೊ ನೀವು ಡಿಪೆಂಡ್ಸ್ ನಿಮಗೆ ಯಾವ ಥರ ನೀವು ವಿಂಡೋಸ್ ತೊಗೊಳ್ತೀರಾ
ಅದ್ರ ಮೇಲೆ ನಿಮ್ಮ ಕ್ಯಾಲರೀಸ್ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ಇಂಟರ್ಮಿಟಿವ್ ಫಾಸ್ಟಿಂಗ್ ಮಾಡಬೇಕಾದ್ರೆ ನಾವು ಸ್ವೀಟ್ ಮತ್ತು ಆಯಿಲಿ ಫುಡ್ನ ಕಟ್ ಡೌನ್ ಮಾಡ್ತಾ ಬರೋದ್ರಿಂದ ಬೇಗನೆ ಬೆಸ್ಟ್ ರಿಸಲ್ಟ್ನ ನಾವು ಪಡ್ಕೋಬೋದು. ಸೊ ಈ ಥರ ಡಯಟ್ ಪ್ಲಾನ್ಸ್ನ ಹೊರತಾಗೂ ಕೂಡ ನಮ್ಮ ವೆಯ್ಟ್ನ ಲಾಸ್ ಮಾಡ್ಕೋಬೋದು ನಾವು ದಿನನಿತ್ಯ ತಿನ್ನುವಂಥ ಫುಡ್ಡಲ್ಲೇ. ಸೊ ಏನಂದರೆ ಫಸ್ಟ್ ನಾವು ಪ್ಲ್ಯಾನ್ ಮಾಡ್ಕೋಬೇಕು. ಒಂದು ದಿನದಲ್ಲಿ ನಾವು ಒಂದು ಟೈಮ್ ಮುದ್ದೆ, ಒಂದು ಟೈಮ್ ರೈಸ್ ಮತ್ತು ಒಂದು ಟೈಮ್ ನಾವು ಚಪಾತಿನ ಯೂಸ್ ಮಾಡ್ಕೋಬೇಕು. ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಡೈಲಿ ನಾವು ಮಾರ್ನಿಂಗ್ ಎದ್ದ ತಕ್ಷಣ ಯಾವುದೋ ಡಿಟಾಕ್ಸ್ ಡ್ರಿಂಕ್ಸ್ನ ಕುಡಿಬೇಕು. ಸೊ ಕುಂಬಳಕಾಯಿ ಜ್ಯೂಸು ತುಂಬಾ ಡಿಟಾಕ್ಸ್ ಆಗುತ್ತೆ, ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ವೆಯ್ಟ್ ಲಾಸ್ಗೆ. ಸೊ ಹಾಗಾಗಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದು ಲೋಟ ನೀರನ್ನು ಕುಡಿದ್ಬಿಟ್ಟು ಕುಂಬಳಕಾಯಿದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಸೊ ಆಲ್ರೆಡಿ ನಾನು ಆಶ್ಗರ್ಡ್ ಜ್ಯೂಸ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ ನನ್ನ ವ್ಲಾಗ್ಸ್ಗಳಲ್ಲಿ ಇಲ್ಲ ಶಾರ್ಟ್ಸ್ಗಳಲ್ಲಿ, ಸೊ ನಿಮಗೆ ಸಿಗುತ್ತೆ. ಸೊ ಆ ಥರ ಡಿಟಾಕ್ಸ್ ಡ್ರಿಂಕ್ಸ್ನ ನೀವು ಕಾಫಿ ಮತ್ತು ಟೀ ಬದಲು ನೀವು ತೊಗೊಳ್ಬೇಕು. ಸೊ ಕಾಫಿ ಟೀನ ನೀವು ಜಾಸ್ತಿ ತೊಗೊಳ್ತಾ ಇದ್ದೀರಾ ದಿನದಲ್ಲಿ ಅಂದರೆ ಅದನ್ನು ಕಟ್ ಡೌನ್ ಮಾಡಿ ದಿನದಲ್ಲಿ 1 ಆರ್ 2 ಟೈಮ್ಸ್ ತೊಗೊಳೋದಕ್ಕೆ ಬನ್ನಿ. ಸೊ ಲೇಟರ್ ನೀವು ಅದನ್ನು 1 ಟೈಮ್ಗೆ ಕಟ್ ಡೌನ್ ಮಾಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಡಿಟಾಕ್ಸ್ ಡ್ರಿಂಕ್ಸ್ ಅಂತ ಅಷ್ಕನ್ನೇ ಕುಡಿಬೇಕು ಅಂತ ಏನಿಲ್ಲ. ವಾರ್ಮ್ ವಾಟರ್ಗೆ ನೀವು ಹನಿ ಮತ್ತು ಲೆಮನ್ನ ಸ್ಕ್ವೀಸ್ ಮಾಡ್ಕೊಂಡು ಅದನ್ನು ಕೂಡ ಕುಡಿಬೋದು. ಈ ಡ್ರಿಂಕ್ನೆಲ್ಲ ಕುಡಿದ್ಮೇಲೆ 1 ಗಂಟೆ ಬಿಟ್ಬಿಟ್ಟು ನಾವು ಟಿಫನ್ನ ಮಾಡಬೇಕು. ಸೊ ಟಿಫನ್ಗೆ ಯಾವಾಗಲೂ ಕೂಡ ಲೈಟ್ ಫುಡ್ನೇ ನಾನು ಪ್ರಿಫರ್ ಮಾಡ್ತೀನಿ. ಸೊ ತುಂಬ ಹೆವಿ ಆದರೆ ಡೇ ಫುಲ್ ಒಂಥರ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಲೈಟ್ ಫುಡ್ನ ತೊಗೊಳೋದ್ರಿಂದ ಬೆಳಿಗ್ಗೆ ಟಿಫನ್ಗೆ ಸ್ವಲ್ಪ ಆ್ಯಕ್ಟಿವ್ನೆಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಬೆಳಿಗ್ಗೆ ಒಂದು 9-9:30 ಹಾಗೆ ನಾನು ಯಾವುದಾದ್ರು ಚಪಾತಿ ಇಲ್ಲಾಂದರೆ ಓಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ನೆಲ್ಲ ಹಾಕ್ಕೊಂಡು ನೀವು ಉಪ್ಮಾ ಕೂಡ ಮಾಡ್ಕೊಂಡು ತಿನ್ಬೋದು. ಟಿಫನ್ನ ನಾವು 9-9:30 ಹಾಗೆ ಮುಗಿಸಾದ್ಮೇಲೆ ಒಂದು 11:30-12 ಹಾಗೆ ನಾವು ಗ್ರೀನ್ ಟೀನ ತೊಗೊಳ್ಬೇಕು. ಸೊ ಗ್ರೀನ್ ಟೀ ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಸೊ ಅಂಥವ್ರು ಹಾಟ್ ವಾಟರ್ನ ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೂ ಕೂಡ ಒಂದು ಸ್ವಲ್ಪ ಹನಿ ಅವ್ರ ಲೆಮನ್ನಾರು ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಅಥವಾ ಪ್ಲೇನ್ ಆಗಾದರೂ ಕುಡಿಬೋದು, ನಿಮ್ಮ ಚಾಯ್ಸ್. ಸೊ ಗ್ರೀನ್ ಟೀ ಜೊತೆಗೆ ನೀವು ಸೋಕ್ ಮಾಡಿರುವಂಥ ಒಂದು 5-6 ಬಾದಾಮನ್ನ ಕೂಡ ಆ್ಯಡ್ ಮಾಡೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಹಾಗೆ ನಿಮ್ಮ ಡಯಟಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಮಧ್ಯಾಹ್ನ ಊಟಕ್ಕೆ ನಾವು ರೈಸ್ನ ನಾವು ತೊಗೋಬೋದು ಮಧ್ಯಾಹ್ನ. ಸೊ ರೈಸ್ ಆಪ್ಷನ್ ಯಾವಾಗಲೂ ಕೂಡ ಮಧ್ಯಾಹ್ನಕ್ಕಷ್ಟೇ ಇಟ್ಕೊಳ್ಳಿ. ಸೊ ರೈಸ್ನ ನೀವು ಕಟ್ ಡೌನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಫುಲ್ ರೈಸ್ನ ನೀವು ಊಟ ಮಾಡ್ಬೋದು. ಆದರೆ ಅದ್ರ ಜೊತೆಗೆ ಸ್ವಲ್ಪ ವೆಜಿಟೇಬಲ್ಸ್ನ ಇಲ್ಲ ಸೊಪ್ಪನ್ನು ಇಲ್ಲ ಕಾಳುಗಳನ್ನ ಯಾವುದೋ ಸೊಪ್ಪಿನ ಪಲ್ಯ ಆ ಥರ ಏನಾದರೂ ಮಾಡ್ಕೊಂಡು ನೀವು ಅದ್ರ ಜೊತೆಗೆ ಯೂಸ್ ಮಾಡ್ಕೊಳ್ಳಿ. ಸೊ ಯಾವುದೂ ಇಲ್ಲ ಅಂದರೆ ಕ್ಯಾರೆಟ್ ಮತ್ತು ಕುಕುಂಬರ್ ಆದರೂ ಯೂಸ್ ಮಾಡಿ ಅಟ್ಲೀಸ್ಟ್. ಮುದ್ದೆ ತಿನ್ನುವ ಹ್ಯಾಬಿಟ್ ಇದ್ದರೆ ಸೊ ಮುದ್ದೆನ ಯೂಸ್ ಮಾಡ್ಕೋಬೋದು ಮಧ್ಯಾಹ್ನ ಊಟಕ್ಕೆ. ಸೊ ಮುದ್ದೆನ ತಿಂದ್ಬಿಟ್ಟು ಒಂದು ಸ್ಮಾಲ್ ಕಪ್ಪಲ್ಲಿ ನೀವು ರೈಸ್ ಕೂಡ ಯೂಸ್ ಮಾಡ್ಕೋಬೋದು. ಯಾವುದೇ ಒಂದು ಫುಡ್ನ ತೊಗೊಂಡ್ಮೇಲೆ ನಾವು 10 ನಿಮಿಷ ಬಿಟ್ಟು ಹಾಟ್ ವಾಟರ್ನ ಕುಡಿಯೋದ್ರಿಂದ ಡೈಜೆಸ್ಟ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಡಯಟ್ ಪ್ಲಾನಲ್ಲಿ ನೀರಿನ ಇಂಟೇಕ್ ತುಂಬಾ ಮೇಜರ್ ಪಾರ್ಟ್ ಆಗುತ್ತೆ. ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಟೀ ಆರ್ ಕಾಫಿನ ತೊಗೋಬೋದು. ಅದ್ರ ಜೊತೆಗೆ ಡೈಜೆಸ್ಟಿವ್ ಬಿಸ್ಕೆಟ್ ಆರ್ ನೀವು ಚರ್ಮುರಿನಾದರೂ ಯೂಸ್ ಮಾಡ್ಕೋಬೋದು ಎಲ್ಲ ವೆಜಿಟೇಬಲ್ಸ್ನ ಹಾಕಿ. ಹಾಗೆ ನೈಟ್ ಊಟಕ್ಕೆ ನೀವು ಸಿಂಪಲಾಗಿ ಯಾವುದಾದ್ರೂ ಲೈಟ್ ಫುಡ್ನ ತೊಗೊಂಡ್ಬಿಟ್ಟು ಸೊ ಬಿಫೋರ್ 8 o'clock ನೀವು ಊಟನ ಮುಗಿಸ್ಕೋಬೇಕು. ಸೊ ಡಯಟ್ ಪ್ಲಾನ್ ಬಗ್ಗೆ ಮಾತಾಡ್ತಾ ಬಾಳೆಹಣ್ಣಿನ ಹಲ್ವಾನೂ ಕೂಡ ರೆಡಿ ಆಯಿತು. ಇದನ್ನು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾನು ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಜೊತೆಗೆ ನಾನು ತೋರಿಸಿರುವಂತಹ ರೆಸಿಪೀಸ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.